ಈಗಷ್ಟೇ ನಮ್ಮ ಪ್ರತಿನಿಧಿ ನಾಗರಾಜ್ ವಿವರಿಸ್ತಾ ಇದ್ರು ಪೋಸ್ಟ್ ಮಾರ್ಟಮ್ ಇಂಥ ಪ್ರಕರಣಗಳಲ್ಲಿ ದೊಡ್ಡ ಸವಾಲು. ಯಾಕಂತಂದ್ರೆ ಒಂದೊಂದು ಪೀಸ್ಗಳನ್ನ ಕೂಡ ಪರಿಶೀಲನೆಗೆ ಅಂದ್ರೆ ದೇಹದ ಒಂದೊಂದು ಭಾಗವನ್ನ ಕೂಡ ಪರಿಶೀಲನೆಗೆ ಒಳಪಡಿಸಬೇಕಾಗುತ್ತೆ. ಹಾಗೆ ಅದೆಲ್ಲವನ್ನ ಕೂಡ ಅಸೆಂಬಲ್ ಮಾಡಬೇಕಾ, ಹಾಗೇನೆ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತಾ, ಬಹಳಷ್ಟು ಕಷ್ಟಕರವಾದ ಹಾಗೆ ಚಾಲೆಂಜಿಂಗ್ ಆದ ಟಾಸ್ಕ್ ಇದೆ. ಇವತ್ತೇನೆ ಮಹಾಲಕ್ಷ್ಮಿ ಅವರ ಪೋಸ್ಟ್ ಮಾರ್ಟಮ್ ನಡೆಯೋ ಸಾಧ್ಯತೆ ಇದೆ. 10 ಗಂಟೆ ನಂತರದಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪೋಸ್ಟ್ ಮಾರ್ಟಮ್ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಲಾಗುತ್ತೆ. ನಾಗರಾಜ್ ವಿವರಿಸ್ತಾ ಇದ್ರು ಯಾವ ರೀತಿ ಇರುತ್ತೆ ಈ ಪೋಸ್ಟ್ ಮಾರ್ಟಮ್ನ ಪ್ರಕ್ರಿಯೆ ಅಂತ ಹೇಳಿ. ದೇಹದ ಪ್ರತಿ ತುಂಡಿಗೂ ಕೂಡ ನಂಬರಿಂಗ್ ಮಾಡಲಾಗುತ್ತೆ, ಸಂಖ್ಯೆನ ನೀಡಲಾಗುತ್ತೆ, ರೇಡಿಯಾಲಜಿಕಲ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ದೇಹದ ಪ್ರತಿ ಪೀಸ್ನಲ್ಲೂ ಕೂಡ ಇದು ಹೇಗಾಗಿರಬಹುದು ಈ ಕೊಲೆ ಅಂತ ಹೇಳಿ ಒಂದಷ್ಟು ಅಂಶಗಳನ್ನು ಪತ್ತೆ ಹಚ್ಚೋ ಸಲುವಾಗಿ ಪ್ರತಿಯೊಂದು ದೇಹದ ತುಂಡನ್ನು ಕೂಡ ಕೂಲಂಕುಷವಾಗಿ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. DNA ಪರೀಕ್ಷೆ ಮಾಡಲಾಗುತ್ತೆ. ಅವಶ್ಯಕತೆ ಬಿದ್ದರೆ ಮಾತ್ರ ರೀಅಸೆಂಬಲ್ ಮಾಡ್ತಾರೆ ಬಾಡಿ, ಇಲ್ಲದೆ ಹೋದರೆ ಹಾಗೇನೆ ಮಾಡಲಾಗುತ್ತೆ ಪೋಸ್ಟ್ ಮಾರ್ಟಮ್ ಅನ್ನೋ ಮಾಹಿತಿ ಇದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 60 ತುಂಡುಗಳನ್ನಾಗಿ ದೇಹವನ್ನು ಕತ್ತರಿಸಲಾಗಿರೋದು. ಸೇಮ್ ಈ ದೆಹಲಿಯಲ್ಲಿ ಆದ ಪ್ರಕರಣ ಏನಿತ್ತು ಅದರಂತೆಯೇ ಇಲ್ಲೂ ಕೂಡ ಆಗಿರೋದು. ಬಹುಶಃ ಆ ಘಟನೆಯನ್ನ ನೋಡಿ ಗಮನಿಸಿ ಹೀಗೆ ಮಾಡಿದ್ರೆ ಸ್ವಲ್ಪ ಸೇಫ್ ಅನ್ನೋ ರೀತಿಯಲ್ಲ, ಅಥವಾ ಅಷ್ಟೇ ಬರ್ಬರವಾಗಿರಬೇಕು ಮರ್ಡರ್ ಅನ್ನೋ ದ್ವೇಷ ಸಿಟ್ಟಿನಿಂದ ಆಯ್ತಾ ಗೊತ್ತಿಲ್ಲ. ಈ 60 ತುಂಡುಗಳನ್ನು ಕೂಡ ಇದೀಗ ಎಕ್ಸಾಮಿನೇಷನ್ಗೆ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಹೇಗಿರುತ್ತೆ ಪೋಸ್ಟ್ ಮಾರ್ಟಮ್ ಅನ್ನೋದರ ಅಂಶವನ್ನು ನೀವು ಗಮನಿಸ್ತಾ ಇದ್ರಿ. ನಮ್ಮ ಕಲೀಗ್ ನಾಗರಾಜ್ ಕೂಡ ಬಹಳ ಇನ್ ಡೀಟೇಲ್ ಆಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು. ರೇಡಿಯಾಲಜಿಕಲ್ ಎಕ್ಸಾಮಿನೇಷನ್ ಆಗುತ್ತೆ, ಅದಾದ ನಂತರ ಎಕ್ಸ್ರೇ ಮಾಡಲಾಗುತ್ತೆ, ಸ್ಕ್ಯಾನ್ಗಳನ್ನು ಮಾಡಲಾಗುತ್ತೆ, DNA ಪರೀಕ್ಷೆಯನ್ನು ಮಾಡಲಾಗುತ್ತೆ. ಅವಶ್ಯಕತೆ ಬಿದ್ದರೆ ರೀಅಸೆಂಬಲ್ ಮಾಡ್ತಾರೆ ದೇಹವನ್ನು, ಇಲ್ಲದೆ ಹೋದರೆ ಹಾಗೇನೆ ಆ ತುಂಡುಗಳಾಗಿ ಇರುವ ದೇಹವನ್ನು ಹಾಗೇನೆ ಪರೀಕ್ಷೆಗೆ ಒಳಪಡಿಸಿ ನಂತರದಲ್ಲಿ ಈ ಪೋಸ್ಟ್ ಮಾರ್ಟಮ್ ಆದ ನಂತರದಲ್ಲಿ ದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ 10 ಗಂಟೆ ನಂತರದಲ್ಲಿ ಎಕ್ಸಾಮಿನೇಷನ್ ನಡೆಯುತ್ತೆ ಅನ್ನೋ ಮಾಹಿತಿ ಇದೆ. ಟಾಸ್ಕು ಬಹಳಷ್ಟು ಚಾಲೆಂಜಿಂಗ್ ಇದೆ. ಶ್ರದ್ಧಾ ವಾಕರ್ ಅವ್ರ ಕೇಸ್ ನೋಡಿದಾಗ ಅದೊಂದು ಕೋಲ್ಡ್ ಕೇಸ್, ಸಿನಿಮಾ ಪ್ರೇರಿತರಾಗಿ ಅದು ಕೊಲೆ ಮಾಡಿದ್ರು, 60 ಪೀಸ್ ಮಾಡಿದ್ರು, ಫ್ರಿಜ್ ಅಲ್ಲಿ ಇಟ್ಟ, ಆ ನಂತರ ಸಿಕ್ಕಾಕೊಂಡ ಕೂಡ. ಬಟ್ ಅದರಿಂದ ಪ್ರೇರೇಪಿತ ಆಗಿ ಈತ ಕೊಲೆ ಮಾಡಿದ್ನ ಅಂತ 60 ಪೀಸ್ ಆಸ್ ಇಟ್ ಈಸ್ ಶ್ರದ್ಧಾದ್ ಹೇಗಾಯ್ತು ಅದೇ ಮಾದರಿಯಲ್ಲಿ ಆಗಿದೆ ಅಂತ. ಬಟ್ ನನಗೆ ಆಶ್ಚರ್ಯ ಆಗ್ತಿರೋದು, ಈ ನಮಗೆ ಮಾಹಿತಿ ಸಿಕ್ಕೋ ಪ್ರಕಾರ ಅವ್ರ ತಾಯಿ, ಆ ಹುಡುಗಿ ತಾಯಿ ಹೋದ್ರು ಅಂತ ಹೇಳಿ, ಫ್ರಿಡ್ಜ್ ಅಲ್ಲಿ ಮಗಳ ದೇಹವನ್ನ ಆ ಪರಿಸ್ಥಿತಿಲಿ ನೋಡಿ ಆಕೆಗೆ ಎಷ್ಟು ಘಾಸಿ ಆಗಿರಬಹುದು ಅಂತ ಹೇಳಿ. ನೀವೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಅಲ್ಲಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸವಿತಾ ಇದ್ದಾರೆ. ಸವಿತಾ, 10 ಗಂಟೆ ನಂತರದಲ್ಲಿ ನಡೆಯುತ್ತೆ ಪರೀಕ್ಷೆ ಅನ್ನೋ ಮಾಹಿತಿ ಇದೆ. ಯಾವ ರೀತಿ ತಯಾರಿಗಳು ನಡೀತಾ ಇದೆ, ಎಷ್ಟು ಚಾಲೆಂಜಿಂಗ್ ಆಗಿದೆ ಈ ಮರಣೋತ್ತರ ಪರೀಕ್ಷೆ, ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ? ಸ್ಮಿತಾ, ಶ್ರದ್ಧಾ ವಾಕರ್ ಮಾದರಿಯಲ್ಲಿ ಬೆಂಗಳೂರಿನಲ್ಲಿ ಕೊಲೆ ನೋಡಿ ಬೆಂಗಳೂರಿನ ಜನರು ಭಯಭೀತರಾಗಿದ್ದಾರೆ. ಭೀಕರ ಕೊಲೆ ಅಂತ ಹೇಳ್ಬೋದು. ಕೊಲೆಯಾದಂತಹ ಮಹಾಲಕ್ಷ್ಮಿ ದೇಹದ ತುಂಡುಗಳನ್ನು ಸರಿಸುಮಾರು 60 ಭಾಗಗಳಾಗಿ ತುಂಡರಿಸಲಾಗಿದೆ. ಸದ್ಯ ನಾನು ಬೌರಿಂಗ್ ಆಸ್ಪತ್ರೆಯ ಶವಾಗಾರದ ಮುಂಭಾಗದಲ್ಲಿದ್ದೀನಿ. ಮಾಹಿತಿ ಪ್ರಕಾರ 10 ಗಂಟೆ ನಂತರ ಮರಣೋತ್ತರ ಪರೀಕ್ಷೆ ಆಗುತ್ತೆ. ಕುಟುಂಬಸ್ಥರು ಕೂಡ ಬರ್ತಾರೆ. ಪ್ರಮುಖವಾಗಿ ನನ್ನ ಕೊಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ರು, ನಾರ್ಮಲ್ ಸಹಜ ಸಾವು, ಅಸಹಜ ಸಾವು, ಆಕ್ಸಿಡೆಂಟ್ ಇವೆಲ್ಲವೂ ಆದಾಗ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಅದೊಂದಾದರೆ ಬಹುತೇಕ 60 ಭಾಗಗಳನ್ನಾಗಿ ತುಂಡರಿಸಿದ್ದ ದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತ ಹೇಳ್ಬೋದು. ನಿನ್ನೆ ಕೂಡ ಬೌರಿಂಗ್ ಆಸ್ಪತ್ರೆಯ ಸಿಬ್ಬಂದಿಗಳು ತುಂಡರಿಸಿದ ದೇಹಗಳನ್ನು ಬೌರಿಂಗ್ ಆಸ್ಪತ್ರೆಯ ಶವಾಗಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇನ್ನೇನು 10 ಗಂಟೆ ನಂತರ ಈ ಒಂದು ಪೋಸ್ಟ್ ಮಾರ್ಟಮ್ ನಡೆಯುತ್ತೆ. ಹೇಗೆಲ್ಲ ನಡೆಯುತ್ತೆ ಅಂತ ನೋಡ್ತಾ ಹೋದರೆ ಪ್ರಮುಖವಾಗಿ DNA ಟೆಸ್ಟ್ ಆಯಿತು, ಒಂದಿಷ್ಟು ಮಾದರಿಗಳನ್ನು ಕಲೆ ಹಾಕಲಾಗುತ್ತೆ, ಮತ್ತು ಒಂದಿಷ್ಟು ಸ್ಕ್ಯಾನ್ ಕೂಡ ಮಾಡಲಾಗುತ್ತೆ, CT ಸ್ಕ್ಯಾನ್ ಸೇರಿದಂತೆ ಒಂದಿಷ್ಟು ಸ್ಕ್ಯಾನ್ ಕೂಡ ಮಾಡಲಾಗುತ್ತೆ, ಒಂದಿಷ್ಟು ಎಕ್ಸಾಮಿನೇಷನ್ ಕೂಡ ಮಾಡಲಾಗುತ್ತೆ. ಪ್ರಮುಖವಾಗಿ ದೇಹದಲ್ಲಿ ಬೇರೆ ಅಂದರೆ ಕೊಲೆ ಮಾಡುವ ಸಮಯದಲ್ಲಿ ಆಗಿರುವಂತಹ ಘಟನೆ ಬಗ್ಗೆ ಒಂದಿಷ್ಟು ಸಾಕ್ಷಿ ಕೂಡ ಸಿಗುತ್ತವೆ. ಒಟ್ಟಾರೆ ಈ ಒಂದು ಮರಣೋತ್ತರ ಪರೀಕ್ಷೆ ಇದೆಯಲ್ಲ ಬಹುತೇಕ ಚಾಲೆಂಜಿಗಾಗಿ ಮಾರ್ಪಾಡಾಗುತ್ತೆ. 10 ಗಂಟೆ ನಂತರ ಇನ್ನೇನು ಮರಣೋತ್ತರ ಪರೀಕ್ಷೆ ಆರಂಭವಾಗುತ್ತೆ. ಅದಕ್ಕೂ ಮುಂಚಿತವಾಗಿ ಕುಟುಂಬಸ್ಥರು ಆಸ್ಪತ್ರೆಯ ಶವಾಗಾರಕ್ಕೆ ಬರ್ತಾರೆ ಅನ್ನೋ ಮಾಹಿತಿ ಈಗಷ್ಟೇ ಲಭ್ಯವಾಗಿದೆ. ಸ್ಮಿತಾ, ರೈಟ್, ಧನ್ಯವಾದ ಸವಿತಾ ಮಾಹಿತಿಗಾಗಿ. ಮಾಹಿತಿಗಳೇನು ಕ್ವಿಕ್ ಆಗಿ ಹಂಚ್ಕೊಳ್ಬಹುದಾ?
ಖಂಡಿತ ಸ್ಮಿತಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಮಹಾಲಕ್ಷ್ಮಿ ಅನ್ನೋ ಆಕೆ 8 ತಿಂಗಳ ಹಿಂದೆ ತನ್ನ ಗಂಡನಿಂದ ದೂರವಾಗಿ ನೆಲಮಂಗಲದಿಂದ ಬಂದು ಏನು ವೈಯಾಲಿಕಾವಲ್ನ ಈ ಒಂದು ಜಾಗದಲ್ಲಿ ನೆಲೆಸಿರುವಂಥದ್ದು. ಈ ವೇಳೆಯಲ್ಲಿ ಆಕೆ ಒಂದು ಏನು ಶಾಪಿಂಗ್ ಮಾಲ್ ಒಂದರಲ್ಲಿ ಆಕೆ ಸೇಲ್ಸ್ ಗರ್ಲ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಗಂಡನಿಂದ ದೂರ ಆಗಿರ್ತಾಳೆ, ತನ್ನ ಮಗುವನ್ನು ಸಹ ಗಂಡನಿಗೆ ನೀಡಿರ್ತಾಳೆ. ಹೀಗಾಗಿ ಒಂಟಿಯಾಗಿ ಜೀವನ ಮಾಡ್ತಾ ಇರ್ತಾಳೆ. ಈ ರೀತಿಯಾಗಿ ಇರಬೇಕಾದ್ರೆ ಇಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಆಕೆಯನ್ನು ಪಿಕಪ್ ಮಾಡೋದು ಮತ್ತು ಡ್ರಾಪ್ ಮಾಡೋದು ಮಾಡ್ತಾ ಇದ್ದ. ಆದರೆ ಇದರ ನಡುವೆ ಕಳೆದ 15 ದಿನಗಳಿಂದ ಆಕೆ ಪೋಷಕರನ್ನು ಸಂಪರ್ಕ ಮಾಡೋದಲ್ಲ, ಮನೆಯಿಂದನೂ ಹೊರಗಡೆ ಬಂದಿರಲ್ಲ. ಆದರೆ ಯಾರಿಗೂ ಸಹ ಇಲ್ಲಿ ಅವ್ರಿಗೆ ಅನುಮಾನ ಇರಲ್ಲ. ಆದರೆ ಆಕೆ ಪೋಷಕರು ಗೆ ಇಲ್ಲಿ ಒಂದಷ್ಟು ಸ್ಮೆಲ್ ಬರ್ತಾ ಇದೆ ಮನೆ ಹತ್ರ ಅಂತ ಹೇಳಿ ಇಲ್ಲಿ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಾಗ ಅವರ ತಾಯಿ ಬಂದು ಬಾಗಿಲನ್ನು ಹೊಡೆದು ಒಳಗಡೆ ಫ್ರಿಜ್ಜನ್ನು ನೋಡಿದಾಗ ಕೊಲೆ ಆಗಿರೋದು ಬೆಳಕಿಗೆ ಬಂದಿರತಕ್ಕಂಥದ್ದು. ಹಾಗಾದರೆ ಈ ಒಂದು ಕೊಲೆಯಿಂದ ಯಾರಿದ್ದಾರೆ ಅನ್ನೋದು ಇನ್ನೂ ಸಂಶಯಾಸ್ಪದವಾಗಿರ್ತಕ್ಕಂಥದ್ದು. ಇಲ್ಲಿಗೆ ಬಂದು ಹೋಗ್ತಾ ಇದ್ದಂಥ ವ್ಯಕ್ತಿ ಯಾರು, ಜೊತೆಗೆ ಅಲ್ಲಿ ಯಾರಾದರೂ ಕೆಲಸ ಮಾಡೋ ಜಾಗದಲ್ಲಿ ಯಾರಾದರೂ ಈಕೆಗೆ ಆತ್ಮೀಯರು ಇದ್ರ, ಈ ಎಲ್ಲದರ ಬಗ್ಗೆಯೂ ಪರಿಶೀಲನೆ ಆಗ್ತಾ ಇದೆ. ಆದರೆ ಮರ್ಡರ್ ಮಾಡಿರೋದು ಯಾರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಕೆಲ ದಿನಗಳಿಂದ ಆ ಮನೆಯ ಬಾಗಿಲು ಲಾಕ್ ಆಗಿತ್ತು. ಏರಿಯಾದಲ್ಲಿ ಕೆಟ್ಟ ದುರ್ವಾಸನೆ ಕೂಡ ಬರ್ತಿತ್ತಂತೆ. ಮನೆ ಬಾಗಿಲು ಒಡೆದು ಒಳಗೆ ಹೋದಾಗ ಅಲ್ಲಿನ ದೃಶ್ಯ ಬೆಚ್ಚಿ ಬೀಳಿಸುವಂತಿತ್ತು. ಈ ಘನಘೋರ ಘಟನೆ ಸಿಲಿಕಾನ್ ಸಿಟಿ ಜನರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಈ ಮಹಾಲಕ್ಷ್ಮಿ ಕೊಲೆ ಹೇಗಾಯಿತು, ಯಾರು ಮಾಡಿದ್ರು, ಅನೇಕ ಅನುಮಾನಗಳು, ಹೇಗೆ ನಡೀತಾ ಇದೆ ತನಿಖೆ, ಆ ಎಲ್ಲದರ ಕುರಿತು ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಭಯಾನಕ ಕೊಲೆಗೆ ಬೆಚ್ಚಿ ಬಿತ್ತು ಬೆಂಗಳೂರು. ಫ್ರಿಡ್ಜ್ನಲ್ಲಿತ್ತು ಮಹಿಳೆಯ ದೇಹದ 60 ಪೀಸ್. ಕ್ರೌರ್ಯ, ಭೀಭತ್ಸ, ರಕ್ಕಸತನ, ಘನಘೋರ, ಅಕ್ಷರಶಃ ಎದೆ ನಡುಗಿಸುವ ಭರ್ಬರ ಕೊಲೆ ಇದು. ದೆಹಲಿಯ ಶ್ರದ್ಧಾ ವಾಲ್ಕರ್ ಹತ್ಯೆಗಿಂತಲೂ ಭೀಕರವಾಗಿದೆ. ಇದು ಸಿಲಿಕಾನ್ ಸಿಟಿ ಜನರನ್ನ ಬೆಚ್ಚಿ ಬೀಳಿಸಿದೆ. 26 ವರ್ಷದ ಮಹಾಲಕ್ಷ್ಮಿಯನ್ನ ಕೊಂದು ದೇಹವನ್ನ ಪೀಸ್ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ತುರುಕಿ ಹಂತಕ ವಿಕೃತಿ ಮೆರೆದಿದ್ದಾನೆ. ಬೆಂಗಳೂರಿನ ವೈಯಾಲಿಕಾವಲ್ನ ಮುನೇಶ್ವರ ಬ್ಲಾಕ್ನ 4ನೇ ಕ್ರಾಸ್ನಲ್ಲಿ ಈ ಘನಘೋರ ದುರಂತ ನಡೆದಿದೆ. ಮಹಾಲಕ್ಷ್ಮಿ ಅನ್ನೋ ವಿವಾಹಿತೆ ಮಹಿಳೆಯನ್ನ ಕೀಚಕನೊಬ್ಬ 19 ದಿನದ ಹಿಂದೆಯೇ ನೆತ್ತರು ಹರಿಸಿದ್ದಾನೆ. ಕೊಂದು ಮೃತದೇಹವನ್ನ 60 ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿಟ್ಟು ದುರುಳ ಎಸ್ಕೇಪ್ ಆಗಿದ್ದಾನೆ. ಕೈಕಾಲು ಇನ್ನೂ ನಡುಕ್ತಾ ಇದೆ ಮೇಡಮ್. ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಮೇಡಮ್. ಎಲ್ಲಿಂದ ಎಲ್ಲಿಗೆ ಹೋದ್ರೂ ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ಲ. ಯಾರು ತಪ್ಪು ಏನು ನಮಗೇನು ಗೊತ್ತಿಲ್ಲ, ಬಟ್ ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ಲ. ಹುಡುಗಿ ತಪ್ಪ ಇಲ್ಲ ಮಾಡಿದವ್ರ ತಪ್ಪ ನಮ್ಗೆ ಗೊತ್ತಿಲ್ಲ, ಬಟ್ ಬೇಜಾರಾಗುತ್ತೆ. ಮಹಿಳೆ ದೇಹವನ್ನ ಕತ್ತರಿಸಿದ ಕೊಲೆಗಾರ ಮೃತದೇಹದ ದುರ್ವಾಸನೆ ಬಾರದಂತೆ ಫ್ರಿಡ್ಜ್ನಲ್ಲಿಟ್ಟಿದ್ದ. ಕೆಲ ದಿನದ ಬಳಿಕ ಅಕ್ಕಪಕ್ಕದ ಮನೆಯವರಿಗೆ ದುರ್ವಾಸನೆ ಬಂದು ಬಾಗಿಲು ಬಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಗಂಡಸರ್ದ ಹೆಂಗಸರ್ದ ತಪ್ಪಂತ ನಮಗೆ ಗೊತ್ತಿಲ್ಲ. ಒಟ್ನಲ್ಲಿ ಆ ಹುಡುಗಿ 9:30 ಕೆಲ್ಸಕ್ಕೆ ಹೋಗೋಳು, ನೈಟ್ 9:30 10 ಗಂಟೆಗೆ ಬರೋಳು. ನೋಡಿದ್ವಿ ನಾವು 3ನೇ ಮನೆನೇ. ಅಂದರೆ ಅವಳು ಯಾರ ಹತ್ರ ಅಷ್ಟು ಮಾತಾಡ್ತಾ ಇರಲಿಲ್ಲ, ಒಬ್ಬಳೇ ಇರೋಳು. ಮಾಸ್ಕ್ ಹಾಕೊಂಡಿರೋರು. ಬೆಳಗ್ಗೆ 9:30 ಹೋಗೋರು, ನೈಟ್ 9:30 10 ಗಂಟೆಗೆ ಬರೋರು. ಮಹಿಳೆ ದೇಹದ ತುಂಡುಗಳು ಮರಣೋತ್ತರ ಪರೀಕ್ಷೆಗೆ. ಕೊಲೆ ಬಳಿಕ ಹಂತಕ ಫ್ರಿಡ್ಜ್ನಲ್ಲಿ ಮಹಿಳೆಯ ದೇಹವನ್ನ ಉಲ್ಟಾ ಜೋಡಿಸಿಟ್ಟಿದ್ದ. ಫ್ರಿಡ್ಜ್ನ ತಳಭಾಗದಲ್ಲಿ ತಲೆ, ಮೇಲ್ಭಾಗದಲ್ಲಿ ಕೈ ಕಾಲು ಇಟ್ಟಿದ್ದಂತೆ. ಸದ್ಯ ಮೃತದೇಹದ ಎಲ್ಲಾ ಪೀಸ್ಗಳನ್ನ ಮರಣೋತ್ತರ ಪರೀಕ್ಷೆಗಾಗಿ ಬೌರಿಂಗ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಮಹಾಲಕ್ಷ್ಮಿ ಜೀವಕ್ಕೆ ಮುಳುವಾಗಿದ್ದೇನು? ಕಳೆದ 1 ವರ್ಷದಿಂದ ಗಂಡನಿಂದ ಮೇಲ್ಪಟ್ಟಿದ್ದಂತಹ ಮಹಾಲಕ್ಷ್ಮಿ ವೈಯಾಲಿಕಾವಲ್ನಲ್ಲಿ ಅಣ್ಣನ ಜೊತೆಗೆ ವಾಸ ಮಾಡ್ತಾ ಇದ್ಲು. ಆದ್ರೆ ಇತ್ತೀಚೆಗೆ ಅಣ್ಣನನ್ನ ಮನೆಯಿಂದ ಓಡಿಸಿದ್ದಳಂತೆ. ಕಳೆದ ತಿಂಗಳು ಮನೆಯಿಂದ ಆಚೆ ಹೋಗಿದ್ದ ಅಣ್ಣ ಅತ್ತಿಗೆ ವರ್ತೂರಲ್ಲಿ ವಾಸ ಮಾಡ್ತಾ ಇದ್ರು. ಅಣ್ಣ ಅತ್ತಿಗೆ ಮನೆ ಬಿಟ್ಟು ಹೋದ ಬಳಿಕ ಮಹಾಲಕ್ಷ್ಮಿ ಒಬ್ಬಂಟಿಯಾಗೇ ಇದ್ದಳು. ಹೀಗಾಗಿ ಒಂಟಿಯಾಗಿ ಇದ್ದಾಗಲೇ ಈ ಕೊಲೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಕೊಲೆಯಾದ ಮಹಿಳೆ ಇನ್ಸ್ಟಾಗ್ರಾಂನಲ್ಲಿ ಆಕ್ಟಿವ್. ಇನ್ನು ಕೊಲೆಯಾದ ಮಹಿಳೆ ಇನ್ಸ್ಟಾಗ್ರಾಂನಲ್ಲಿ ಬೇರೆ ಬೇರೆ ಅಕೌಂಟ್ ಹೊಂದಿರೋ ಬಗ್ಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಅಲ್ಲದೆ ಆಕೆ ಕೆಲಸ ಮಾಡ್ತಾ ಇದ್ದ ಕಡೆ ಕೊನೆಯದಾಗಿ ಕೆಲಸಕ್ಕೆ ಬಂದಿದ್ದು ಯಾವಾಗ, ಆಕೆಯ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ರು, ಫೋನ್ ಕರೆ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರಂತೆ. ಕೊಲೆಯಾದ ಮನೆಯಲ್ಲಿ FSL ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ತನಿಖೆ ನಂತರವಷ್ಟೇ ಯುವತಿ ಕಗ್ಗೊಲೆಯ ಕಾರಣ ಏನು ಅನ್ನೋದು ಹೊರಬೀಳಲಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.